ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಎಲ್ರಿಗೂ ತುಂಬಾನೇ ಇಷ್ಟ ಆಗೋ ರೆಸಿಪಿ. ಸಾಮಾನ್ಯವಾಗಿ ನಾವು ಮೆಣಸಿನಕಾಯಿ, ಈರುಳ್ಳಿ, ಆಲೂಗಡ್ಡೆ ಹಲವಾರು ರೀತಿಯ ಬಜ್ಜಿನ ಮಾಡ್ತೀವಿ. ಆದ್ರೆ ಇವತ್ತು ನಾನು ಪಡವಲಕಾಯಿ ಬಜ್ಜಿನ ಮಾಡ್ತಾ ಇದ್ದೀನಿ. ಪಡವಲಕಾಯಿ ಅಂದ್ರೆ ಹಲವರು ತಿನ್ನೋಕೆ ಇಷ್ಟನೇ ಪಡೋದಿಲ್ಲ. ವಿಶೇಷವಾಗಿ ಮಕ್ಕಳು ಕೂಡ ದೂರ ಓಡಿ ಹೋಗ್ತಾರೆ. ಪಡವಲಕಾಯಿ ತಿನ್ನೋದಿಲ್ಲ. ಆದ್ರೆ ಈ ರೀತಿ ಬಜ್ಜಿ ಮಾಡ್ಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಮತ್ತೆ ಈ ವಿಡಿಯೋದಲ್ಲಿ ಪಡವಲಕಾಯಿ ಬಜ್ಜಿ ಹೇಗೆ ಮಾಡೋದು, ಮತ್ತೆ ಅದಕ್ಕೆ ಬೇಕಾಗೋ ಪದಾರ್ಥಗಳೇನು, ಇದ್ರ ಜೊತೆಗೆ ಪಡವಲಕಾಯಿ ತಿನ್ನೋದ್ರಿಂದ ನಮ್ಗೆ ಯಾವ ಲಾಭಗಳು ಸಿಗುತ್ತೆ ನಮ್ ದೇಹಕ್ಕೆ ಅನ್ನೋದನ್ನ ಸಂಪೂರ್ಣವಾಗಿ ನಾವು ಇದರಲ್ಲಿ ವಿವರಿಸಿದ್ದೀವಿ. ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಹಾಗಾದ್ರೆ ಬನ್ನಿ ಪಡವಲಕಾಯಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು ಸ್ವಲ್ಪ ಪಡವಲಕಾಯಿನ ತಗೊಂಡಿದ್ದೀನಿ. ಮತ್ತೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಿಶಿನ, 1 ಸ್ಪೂನು ಅಜ್ವೈನ್, ಮತ್ತೆ 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್, 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು. ಇವಾಗ ಮೊದಲನೇದಾಗಿ ನಾವು ಪಡವಲಕಾಯಿ ಮೇಲ್ಗಡೆ ಇರುವ ಸಿಪ್ಪೆನ ತೆಗಿಬೇಕಾಗುತ್ತೆ. ಈ ಬಜ್ಜಿ ಮಾಡೋದು ತುಂಬಾನೇ ಸುಲಭ ಇದೆ, ಮತ್ತೆ ಬೇಗನೆ ಮಾಡಬಹುದು. ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ ಬಜ್ಜಿ ಮಾಡೋಕೆ, ಮತ್ತೆ ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾಗಿ ನೀಟಾಗಿ ಎಲ್ಲ ಸಿಪ್ಪೆನ ತೆಗೆದ್ಮೇಲೆ ಇದನ್ನ ಚಿಕ್ಕದಾಗಿ ರೌಂಡ್ ಶೇಪ್ ಅಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದ್ರ ಒಳಗಡೆ ಇರೋ ಬೀಜಗಳನ್ನ ನಾವು ತೆಗಿಬೇಕಾಗುತ್ತೆ. ಈ ಬೀಜಗಳಿಂದನೂ ತುಂಬಾನೇ ಲಾಭಗಳಿವೆ. ಸಾಮಾನ್ಯವಾಗಿ ನಾವು ಬೀಜನ ಬಿಸಾಕ್ಬಿಡ್ತೀವಿ, ಆದ್ರೆ ಇದರಿಂದನೂ ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಲಾಭ ಇದೆ. ಇವಾಗ ಎಲ್ಲ ಬೀಜಗಳ ತೆಗ್ದಾಗಿದೆ. ಈಗ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, 1 ಸ್ಪೂನು ಅಜ್ವೈನ್, 1 ಸ್ಪೂನು ಜೀರಿಗೆ, 1 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬಜ್ಜಿ ರೆಡಿ ಆಗುತ್ತೆ. ಈ ಬಜ್ಜಿ ಸೀಕ್ರೆಟ್ ಇರೋದೇ ಇದರಲ್ಲಿ, ಹಿಟ್ಟು ಕಲಿಸೋದ್ರಲ್ಲಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬಜ್ಜಿ ಬರುತ್ತೆ. 1 ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ತಾ ಇದ್ದೀನಿ, ಅಡಿಗೆ ಸೋಡಾನ. ಇದನ್ನ ಹಾಕಿ ಈ ರೀತಿಯಾಗಿ ಮತ್ತೆ ಒಂದು 5 ನಿಮಿಷದವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ, ಇದರಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬೇಕಾಗುತ್ತೆ. ಈ ರೀತಿಯಾಗಿ ಹಿಟ್ಟು ಮೇಲ್ಗಡೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಪಡವಲಕಾಯಿನ ಹಿಟ್ಟಲ್ಲಿ ಹಾಕಿ ಇದನ್ನ ಒಂದೊಂದಾಗಿ ಕರಿಬೇಕಾಗುತ್ತೆ ಈ ರೀತಿಯಾಗಿ. ಇವಾಗ ನಾವು ಎಣ್ಣೆಯಲ್ಲಿ ಬಜ್ಜಿನ ಈ ರೀತಿಯಾಗಿ ಬಿಡಬೇಕಾಗುತ್ತೆ. ಇದು ತಿನ್ನೋಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಪಡವಲಕಾಯಿ ಬಜ್ಜಿ. ಮತ್ತೆ ಮಳೆಗಾಲದಲ್ಲಂತೂ ತುಂಬಾನೇ ರುಚಿಕರವಾಗಿರುತ್ತೆ. ಮಳೆ ಬರೋ ಟೈಮಲ್ಲಿ ಈ ರೀತಿಯಾದಂಥ ಬಜ್ಜಿ ಮಾಡ್ಕೊಂಡು ತಿಂದ್ರೆ, ಬಿಸಿಯಾದ ಬಜ್ಜಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವಾಗ ಬಜ್ಜಿನ ಈ ರೀತಿಯಾಗಿ ತಿರುಗಿಸಿ ಈ ಕಡೆಯನ್ನು 2 ಕಡೆಯಿಂದ ಸರಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಕರಿಬೇಕಾಗುತ್ತೆ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಜ್ಜಿನ ಸರಿಯಾಗಿ ಕರಿಬೇಕಾಗುತ್ತೆ. ಯಾಕಂದ್ರೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಏನೋ ಬೇಯ್ದಿರುತ್ತೆ, ಆದರೆ ಒಳಗಡೆ ಹಸಿಯಾಗಿ ಉಳಿದಿರುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಈ ರೀತಿಯಾಗಿ ಬಜ್ಜಿನ ಬೇಯಿಸ್ಬೇಕು. ಇವಾಗ ಪಡವಲಕಾಯಿ ಬಜ್ಜಿ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟಲ್ಲಿ ತೆಗೆದ್ಬಿಡ್ತಾ ಇದ್ದೀನಿ. ತುಂಬಾನೇ ರುಚಿಯಾದ ಮತ್ತೆ ತುಂಬಾನೇ ಟೇಸ್ಟಿಯಾಗಿರುವ ಪಡವಲಕಾಯಿ ಬಜ್ಜಿ ರೆಡಿ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಈ ಪಡವಲಕಾಯಿಯಿಂದ ನಮ್ಮ ದೇಹಕ್ಕೆ ತುಂಬಾನೇ ಉಪಯೋಗ ಇದೆ. ಪಡವಲಕಾಯಿ ಫೈಬರ್ನಿಂದ ಸಮೃದ್ಧವಾಗಿರೋದ್ರಿಂದ ಇದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತೆ, ಮತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ, ಮತ್ತೆ ತೂಕ ಇಳಿಕೆಗೆ ತುಂಬಾನೇ ಸಹಾಯಕವಾಗಿದೆ. ಇದರಲ್ಲಿ ಕ್ಯಾಲೋರಿಗಳು ತುಂಬಾ ಕಡಿಮೆ ಇರುತ್ತದೆ. ಮತ್ತೆ ಡಯಟ್ ಮಾಡ್ತಿರೋರಿಗೆ ಇದು ತುಂಬಾನೇ ಒಳ್ಳೆಯ ಆಹಾರ. ಡಯಟ್ ಮಾಡೋರು ಪಡವಲಕಾಯಿಯ ಬೇರೆ ರೀತಿಯಾದಂತ ರೆಸಿಪಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು. ಮತ್ತೆ ಪಡವಲಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ತಂಪನ್ನ ಕೊಡುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯ ಆರೋಗ್ಯವನ್ನ ಕಾಪಾಡುತ್ತೆ. ಮತ್ತೆ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ತುಂಬಿರೋದ್ರಿಂದ ದೇಹದ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ, ಮತ್ತೆ ದೇಹವನ್ನು ಡಿಟಾಕ್ಸ್ ಮಾಡಿ ಚರ್ಮದ ಹೊಳಪನ್ನ ಹೆಚ್ಚಿಸುತ್ತೆ. ಪಡವಲಕಾಯಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಲವಾರು ರೀತಿಯ ಲಾಭಗಳಿವೆ.
ಇದನ್ನ ಯಾವಾಗಲೂ ನಾವು ದಿನನಿತ್ಯದ ಆಹಾರದಲ್ಲಿ ಸೇರಿಸಿ ಊಟ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಇನ್ನೊಂದೇನಂದ್ರೆ ಪಡವಲಕಾಯಿಂದ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಇದ್ರ ಬೀಜಗಳು ಕೂಡ ತುಂಬಾನೇ ಒಳ್ಳೆಯದು. ಪಡವಲಕಾಯಿ ಬೀಜಗಳಲ್ಲಿ ನೈಸರ್ಗಿಕ ಔಷಧೀಯ ಗುಣಗಳಿದ್ದು ದೇಹದ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮತ್ತೆ ಬೀಜಗಳನ್ನು ತಿನ್ನುವ ಮೊದಲು ಚೆನ್ನಾಗಿ ಒಣಗಿಸಿ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಇದನ್ನ ಸೇವಿಸಬೇಕು. ಮತ್ತೆ ಇನ್ನೊಂದೇನಂದ್ರೆ ಒಣಗಿದ ಬೀಜಗಳನ್ನ ನೆಟ್ಟು ಹೊಸ ಪಡವಲಕಾಯಿ ಗಿಡ ಕೂಡ ಬೆಳೆಸಬಹುದು. ಪಡವಲಕಾಯಿ ಬೀಜಗಳಲ್ಲಿ ಪ್ರೋಟೀನ್ ಇದ್ದು ಇದು ಶಕ್ತಿ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ಮತ್ತೆ ಆಯುರ್ವೇದ ಔಷಧಿಗಳಲ್ಲಿ ಪಡವಲಕಾಯಿ ಬೀಜಗಳನ್ನ ಕೆಲವು ರೋಗ ಚಿಕಿತ್ಸೆಗೂ ಕೂಡ ಬಳಸ್ಕೊಳ್ತಾರೆ. ಪಡವಲಕಾಯಿ ಅಷ್ಟೇ ಅಲ್ಲ, ಪಡವಲಕಾಯಿ ಬೀಜಗಳಿಂದನೂ ತುಂಬಾನೇ ಉಪಯೋಗ ಇದೆ. ಈ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೆ ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.